ಹಾಯ್ ಹಲೋ ನಮಸ್ಕಾರ. ನಾನು ರಾಘವೇಂದ್ರ ಶ್ರೀಯಾನ್. ಹುಟ್ಟಿದ್ದು ಹಕ್ಲಾಡಿ, ಬೆಳೆದಿದ್ದು ಮರವಂತೆಯಲ್ಲಿ. ನನ್ನ ಶಿಕ್ಷಣ ಮುಗಿಸಿ ನಾನು ಹೊರಟಿದ್ದು ಮುಂಬೈಯಲ್ಲಿ ಹೋಟೆಲಲ್ಲಿ ಕೆಲಸ. ಎಲ್ಲ ಡಿಪಾರ್ಟ್ಮೆಂಟ್ ಮುಗಿಸಿದ್ರು ಕೂಡ ಕುಕ್ಕಿಂಗ್ ಒಂದು ಮಾಡಿರಲಿಲ್ಲ. ಆದರೂ ನನ್ನ ಮನಸ್ಸು ಮಾತ್ರ ಅಡುಗೆ ಕಡೆ ಜಾಸ್ತಿ ಫೋಕಸ್ ಇದ್ದಿತ್ತು. ನಾನು ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದರೂ ಕೂಡ ಕಿಚನ್ ಒಳಗಡೆ ಹೋದಾಗ ಕಿಚನ್ ಅವ್ರು ಹೇಗೆ ಮಾಡ್ತಿದ್ರು ಅಂದೇಳಿ, ಅಡುಗೆ ಹೇಗೆ ಮಾಡ್ತಿದ್ರು ಅಂದರೆ ಕಣ್ಣಲ್ಲೇ ನಾನು ಸ್ಕ್ಯಾನ್ ಮಾಡ್ಕೊತಿದ್ದೆ. ಹಾಗೆ ನಾನು ಅಲ್ಲಿ ಅಡುಗೆ ಕೂಡ ಕಲ್ತ್ಕೊಂಡೆ. ಮತ್ತು 2012ರಲ್ಲಿ ಮುಂಬೈಗೆ ಟಾಟಾ ಬಾಯ್ ಬಾಯ್. ಯಾಕಂದರೆ ಅಲ್ಲಿನ ಫುಲ್ ಎಂಥದ್ದು ರಶ್ ವಾತಾವರಣ ನನಗೇನು ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ. ನನಗಂದರೆ ಪರಿಸರ ಅಂದರೆ ಸ್ವಲ್ಪ ಜಾಸ್ತಿ ಪ್ರೀತಿ. ಹಾಗಾಗಿ ಅಲ್ಲಿ ಮುಂಬೈಗೆ ಟಾಟಾ ಮಾಡಿ ಮತ್ತೆ ಬಂದು ಕುಂದಾಪುರದಲ್ಲಿ ವಿನಯ ಹಾಸ್ಪಿಟಲ್ ಎದುರುಗಡೆ ವೃಂದಾವನ ಚೈನೀಸ್ ಚಾಟ್ಸ್ ಜ್ಯೂಸ್ ಅಂದೇಳಿ ಸ್ಟಾರ್ಟ್ ಮಾಡ್ತಾನೆ ನನ್ನ ಸ್ನೇಹಿತನ ಜೊತೆಗೂಡಿ. ನಮ್ಮ ಓನರ್ ನಾಗರಾಜ್ ಶೆಟ್ರ್ ಇದ್ದೀರ. ತುಂಬ ಒಂದು ಸಪೋರ್ಟಿವ್ ಪರ್ಸನ್ ಆಗಿದ್ರು. ಎಂಥದೇ ಐಟಮ್ ಮಾಡಲಿ, ಎಂಥದೇ ಡಿಶ್ ಮಾಡಲಿ, ಟೇಸ್ಟ್ ಮಾಡಿ ಎನ್ಕರೇಜ್ ಯಾವಾಗಲೂ ಮಾಡ್ತಿದ್ರು. ಇದೊಂದು ಮಾಡಿ, ಅದೊಂದು ಮಾಡಿ, ಹಂಗೆ ಮಾಡಿ, ಹಿಂಗೆ ಮಾಡಿ, ಹೇಗಳಿಕೊಂದು ಪ್ರೋತ್ಸಾಹದ ನುಡಿ ಯಾವತ್ತೂ ಅವ್ರದ್ದು ಇರ್ತಿದ್ದಿತ್ತು. ಕುಂದಾಪುರದಲ್ಲಿ ಹೊಸ ಹೊಸ ಐಟಮ್, ಇಡ್ಲಿ ಚಿಲ್ಲಿ ಆಗಿರ್ಬೋದು, ಚೈನೀಸ್ ಬೇಲ್ ಆಗಿರ್ಬೋದು, ದಹಿ ಪಾಪಡಿ ಚಾಟ್ ಆಗಿರ್ಬೋದು, ವಡಾ ಪಾವ್ ಆಗಿರ್ಬೋದು, ಪಾವ್ ಭಾಜಿ ಆಗಿರ್ಬೋದು, ಇದನ್ನೆಲ್ಲ ನಾವು ಫಸ್ಟಿಗೆ ಸ್ಟಾರ್ಟ್ ಮಾಡ್ತಾ ಕುಂದಾಪುರದಲ್ಲ. ಇದು ಸಖತ್ ಕ್ಲಿಕ್ ಆಯ್ತು. ಜನರ ಪ್ರೀತಿ ಸಿಕ್ತು, ಜನಪ್ರಿಯತೆ ಸಿಕ್ತು, ಎಲ್ಲ ಸಿಕ್ತು. ಇದ್ರ ಮಧ್ಯೆ ನಾವು ಇದ್ದ ಜಾಗದಲ್ಲ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಿರೋದ್ರಿಂದ ಆ ಜಾಗ ಬಿಡ್ಕಾಯಿ ಬಂತು. ಅದ್ರ ಮೇಲೆ ನಾನು ಮತ್ತೆ ಪುನಃ ಉಡುಪಿಗೆ ಶಿಫ್ಟ್ ಆದೆ. ಉಡುಪಿ ಶ್ರೀಕೃಷ್ಣ ನಗರಿ ಉಡುಪಿಗೆ ಶಿಫ್ಟ್ ಆದೆ. ಈ ಸಲ ಮಾತ್ರ ನನ್ನ ಪ್ಯಾಷನ್ ಆದ ಅಡುಗೆಯನ್ನು ಕೈ ಬಿಡಬೇಕಾಗಿ ಬಂತು. ಆದರೆ ನನ್ನೊಳಗಿನ ಅಡುಗೆ ಕಲಾವಿದ ಮಾತ್ರ ಜೀವಂತ ಇದ್ದಿದ್ದ. ನಂಗೆ ಅನ್ಸೋದು ಒಂದೇ, ಅಡುಗೆ ಒಂದು ಕಲೆ. ಜಾಸ್ತಿ ಐಟಮ್ ಹಾಕಿದ ಕೂಡಲೇ ಐಟಮ್ ಒಳ್ಳೆ ಆತಿಲ್ಲ. ಇಂತಿಷ್ಟು ಅಂದೇಳಿ ಪ್ರಮಾಣ ಅಂದೇಳಿ ಇರುತ್ತೆ. ಮತ್ತು ನಮ್ಗೆ ಅದ್ರ ಮೇಲೆ ಎಷ್ಟು ಐಟಮ್ ಮಾಡೋತ್ತಿಗೆ ಎಷ್ಟು ಪ್ರೀತಿ ಇರುತ್ತೋ, ತಾಳ್ಮೆ ಇರುತ್ತೋ, ಅದೆಲ್ಲ ಕೂಡ ಇಂಪಾರ್ಟೆಂಟು. ಹಾಗಾಗಿ ನಾನು ಇದಕ್ಕೊಂದು ಕಲಾವಿದ, ಕಿಚನ್ ಕಲಾವಿದ ಅಂದೇಳಿ ಹೆಸರು ಕೊಡೋಕೆ ಇಷ್ಟಪಟ್ಟೆ. ಕಿಚನ್ ಕಲಾವಿದ ಮಾಡೋ ಉದ್ದೇಶ ಅಂದೇಳಿ ಹೇಳಿದ್ರೆ, ಹೋಟ್ಲಲ್ಲಿ ಮಾಡೋ ಕೆಲವು ತಿಂಡಿಗಳನ್ನು ಮನೆಯಲ್ಲಿ ಕೆಲವು ಈಸಿಯಾಗಿ ಹ್ಯಾಂಗೆ ಮಾಡ್ಲಿಕ್ಕೆ. ನಾವು ಹೋಟ್ಲ್ ಅಂದರೆ ನಮ್ಮದೆಲ್ಲ ಪ್ರಿಪ್ರೇಷನ್ ಇರುತ್ತೆ. ನಾವು ಯುದ್ಧಕ್ಕೆಲ್ಲ ಕರೆಕ್ಟಾಗಿ ರೆಡಿ ಇರುತ್ತೆ. ಎಷ್ಟು ಆರ್ಡ್ರ್ ಬಂದರೆ ಮಾಡೋಕ್ಕೂ ನಮ್ಮ ಹತ್ರ ಐಟಮ್ ಇರುತ್ತೆ. ಎಲ್ಲ ಐಟಮ್ ಪ್ರಿಪ್ರೇಷನ್ ಎಲ್ಲ ರೆಡಿ ಇರುತ್ತೆ. ಆದ್ರೆ ಮನೆ ಅಂದರೆ ಹಾಗಲ್ಲ. ಒಂದು ಐಟಮ್ ಮುಳ್ಳಿಕಟ್ಟಾಗಿದ್ದರೆ ಒಂದು ಐಟಮ್ ಮಾರಾಟಾಗಿರುತ್ತೆ. ಎಲ್ಲ ವಸ್ತುಗಳು ಕಣ್ಣೆದ್ರಿರುತ್ತೆ. ಮನೆಯಲ್ಲಿ ಹಾಗಲ್ಲ. ಎಲ್ಲ ಒಂದೊಂದು ಸೈಡ್ ಒಂದೊಂದು ದಿಕ್ಕಾಪಾಲಾಗಿರುತ್ತೆ ಕೆಲವು ಐಟಮ್. ನಮ್ಮ ಹೋಟ್ಲಲ್ಲೆಲ್ಲ ಟೋಟಲಿ ನಮ್ಮದು ಪ್ರಿಪ್ರೇಷನ್ ರೆಡಿ ಇರುತ್ತೆ. ಹಾಗೆ ಎಷ್ಟು ಆರ್ಡ್ರ್ ಬಂದರೂ ಪಟ ಮಾಡಿ ಹಾಕುತ್ತೆ. ಹಾಗೆ ಹೋಟ್ಲಲ್ಲಿರೋ ಐಟಮನ್ನು ನಾವು ಮನೇಲಿ ಮಾಡ್ಕೊಂಡೇಳಿ ಕೆಲವ್ರಿಗೆ ತುಂಬ ಆಸೆ ಇರುತ್ತೆ. ಹಾಗೆ ನಂದು ಸುಮಾರು ರೆಸಿಪಿ ಇತ್ತು. ನಂದೇ ಓನ್ ರೆಸಿಪಿ ಕೂಡ ಇತ್ತು. ಹೋಟೆಲಲ್ಲಿ ಮಾಡೋ ತಿಂಡಿನೇ ಮನೆಯಲ್ಲಿ ಹ್ಯಾಂಗೆ ಶಾರ್ಟ್ಕಟಾಗಿ ಮಾಡ್ಲಿಕ್ಕೆ, ಸ್ವಲ್ಪ ಕಮ್ಮಿ ಐಟಮ್ ಯೂಸ್ ಮಾಡ್ಕೊಂಡು ಹ್ಯಾಂಗೆ ಮಾಡ್ಲಿಕ್ಕೆ ಅನ್ನೋದನ್ನು ನಾನು ಇವತ್ತು ಹೇಳಿಕೊಡ್ತೆ. ನಮ್ಮ ವೃಂದಾವನ 20 ನೀವು ತುಂಬ ನಂಗೆ ಪ್ರೋತ್ಸಾಹ ಕೊಟ್ಟಿರಿ, ಅಭಿಮಾನ ಕೊಟ್ಟಿರಿ, ಪ್ರೀತಿ ಇದ್ದಿತ್ತು, ಕಾಳಜಿ ಇದ್ದಿತ್ತು. ಇದೆಲ್ಲದ್ರ ಮಧ್ಯೆ ಈಗಲೂ ಕೂಡ ಅದೇ ನಿಮ್ಮ ಪ್ರೀತಿ ವಿಶ್ವಾಸವನ್ನು ಈಗಲೂ ಕೂಡ ನಾನು ಇಷ್ಟಪಡ್ತೆ, ನಿಮ್ಮಿಂದ ನಿರೀಕ್ಷೆ ಮಾಡ್ತೆ. ಮತ್ತು ಇವತ್ತಿನ ನನ್ನ ಚುಟುಕಾದ ರೆಸಿಪಿ ಚೀಸ್ ಚಿಲ್ಲಿ ಟೋಸ್ಟ್. ಸೂಪರ್ ಐಟಮ್, ಮಾತಾಡೋಕೆ ಇಲ್ಲ. ಮನೆಯವ್ರು ಯಾರು ಕೂಡ ತಿನ್ಲಕ್ಕೆ. ನನ್ನ ಚುಟುಕಾದ ರೆಸಿಪಿ ಚೀಸ್ ಚಿಲ್ಲಿ ಟೋಸ್ಟ್. ಪರ್ಸ್ನಲಿ ನಂಗೆ ತುಂಬ ಇಷ್ಟ ಈ ಐಟಮ್. ಅಂದರೆ ನಂಗೆ ಮಸ್ತ್ ಇಷ್ಟ. ನಾನು ಸ್ವತಃ ನಾವು ಮಾಡೋರು ಸ್ವಲ್ಪ ತಿಂಬೋದು ಕಮ್ಮಿ. ಇದು ಮಾಡ್ದಳಿ ಮಾತ್ರ ನಾನು ಸಖತ್ ತಿಂತೆ. ಎಂತಕ್ಕಂದೇಳಿ ಹೇಳಿದ್ರೆ, ನಂಗೆ ಇದ್ರದ್ದು ಅನುಭವ ಕೂಡ ಇತ್ತು. ನಾನು ಕೊರೋನಾ ಟೈಮಲ್ಲಿ ಇದನ್ನು ಮಾಡಿದ್ದೆ ಮನೆಯಲ್ಲಿ. ಇದ್ದಿದ್ದದಪ್ಪ ಬ್ರೆಡ್ಡಿಂದ ಅದು ಇದು ಅಂದೇಳಿ ಮನೆಯವರೆಲ್ಲ ಒಂಥರ ಮಾಡ್ರೆ ಫೇಸ್ ಎಕ್ಸ್ಪ್ರೆಷನ್ ಚೇಂಜ್ ಇದ್ದಿತ್ತು. ಕಾಡಿಗೆಲ್ಲ ಮಾಡಿ ತಿಂದಾದ್ಮೇಲೆ ಒಳಗಡೆ ಕಿಚನ ಬಂದು ಹುಡುಕ್ತಿದ್ರು ಎಲ್ಲಿ ಪೀಸ್ ಸಿಕ್ಕುತ್ತೆ ಅಂದೇಳಿ. ಹಾಗೆ ನಂಗೆ ಮತ್ತೆ ಕನ್ಫರ್ಮ್ ಆಯ್ತು, ಇಲ್ಲ ಇದು ಬೆಸ್ಟ್ ಐಟಮ್. ನೀವು ಕೂಡ ಮನೇಲಿ ಮಾಡಿ ತಿನ್ನಿ, ಮಕ್ಕಳಿಗೆ ಕೊಡಿ, ಬಲ್ಲಾದರಿಗೆ ಕೊಡಿ, ಏನು ತೊಂದರೆ ಇಲ್ಲ. ಒಳ್ಳೆ ಐಟಮ್, ಹೆಲ್ದಿ ಐಟಮ್, ತಿನ್ಬೋದು, ಏನು ತೊಂದರೆ ಇಲ್ಲ. ನಾನು ಇವತ್ತು ಅದು ತೋರಿಸ್ತೆ, ಬನ್ನಿ ಸ್ನೇಹಿತರೆ. ನಮ್ಮ ಕಿಚನ್ ಕಲಾವಿದ ಹೊಸ ರೆಸಿಪಿ ಚೀಸ್ ಚಿಲ್ಲಿ ಟೋಸ್ಟ್ ಹೇಗೆ ಮಾಡೋದು ಅಂದೇಳಿ ತೋರಿಸಿಕೊಡ್ತೆ, ಬನ್ನಿ. ನಮಗೆ ಚೀಸ್ ಚಿಲ್ಲಿ ಟೋಸ್ಟ್ ಮಾಡೋಕ್ಕೆ ಎಂತೆಲ್ಲ ಐಟಮ್ ಬೇಕಂತೇಳಿ ನಾನು ನಿಮ್ಗೆ ತೋರಿಸಿಕೊಡ್ತೆ. ಜಾಸ್ತಿ ಐಟಮ್ ಎಲ್ಲ ಬೇಕಾತಿಲ್ಲ, ಸ್ವಲ್ಪ ಬೇಕಾತ್ತು. ನಾನು ಮೊದಲನೇದಾಗಿ ಬ್ರೆಡ್ ತಗೊಂಡಿದ್ದೆ. ಆಮೇಲೆ ಕ್ಯಾಪ್ಸಿಕಮ್ 1 ಬೌಲ್, ನೀರುಳ್ಳಿ 1 ಬೌಲ್, ಟೊಮ್ಯಾಟೊ 1 ಬೌಲ್, ಸ್ವಲ್ಪ ಹಸಿಮೆಣಸು, ಕಡೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಾಟ್ ಮಸಾಲ, ಕಾಳ್ಮೆಣ್ಸು ಹೊಡಿ, ಮತ್ತು ಚೀಸ್ ನಾನು ಅಮೂಲ್ ಚೀಸ್ ಯೂಸ್ ಮಾಡಿದೆ. ನಿಮ್ಗೆ ಮಾರ್ಕೆಟಲ್ಲಿ ಯಾವುದು ಅವೈಲೇಬಲ್ ಇತ್ತು ಅದನ್ನು ಯೂಸ್ ಮಾಡಿ. ಮತ್ತು ಉಪ್ಪು ಸ್ವಲ್ಪ ಬೇಕಾಗತ್ತೆ.
ಅದು ಬಿಟ್ಟರೆ ಸ್ವಲ್ಪ ನಂದಿನಿ ತುಪ್ಪ ನೀವು ಯಾವ್ದು ಕೂಡ ಯೂಸ್ ಮಾಡ್ಬೋದು. ನಿಮ್ಮ ಮಾರ್ಕೆಟಲ್ಲಿ ಯಾವ್ದು ಸಿಕ್ಕುತ್ತೋ ಅದು ಯೂಸ್ ಮಾಡಿ. ಇಷ್ಟೇ, ಚೀಸ್ ಚಿಲ್ಲಿ ಟೋಸ್ಟಿಗೆ ಏನು ಜಾಸ್ತಿ ಐಟಮ್ ಬೇಕಾತಿಲ್ಲ, ಹಾಗಾಗಿ ಇದನ್ನು ನಾನು ಇಷ್ಟೇ ತೋರಿಸ್ತಿದ್ದೆ. ಫಸ್ಟಿಗೆ ಈಗ ನೀರುಳ್ಳಿ 1 ಕಪ್ ಇಲ್ಲಿ ಹಾಕ್ತಿದ್ದೆ. ಆಮೇಲೆ ಇದು ದೊಣ್ಣೆ ಮೆಣಸು, ಟೊಮೊಟೊ, ಚೀಸ್ ಚಿಲ್ಲಿ ಟೋಸ್ಟ್ ಇರೋದ್ರಿಂದ ಸ್ವಲ್ಪ ಹಸಿಮೆಣಸು ಬೇಕೇ ಆಗ್ತ. ಖಾರ ಬೇಕಿದ್ರೆ ಹಾಯ್ಕಣಿ, ಇಲ್ಲಿದ್ರೆ ಸ್ವಲ್ಪ ಸ್ಕಿಪ್ ಮಾಡಿ, ತೊಂದರೆ ಇಲ್ಲ. ಖಾರ ಎಷ್ಟಿದ್ರೆ ಸ್ವಲ್ಪ ಖಾರ ಜಾಸ್ತಿ ಹಾಯ್ಕಣಿ. ನಾನೀಗ ಸ್ವಲ್ಪ ಹಾಕ್ತಿದ್ದೆ, ನಿಮ್ಗೆ ಎಷ್ಟು ಬೇಕಂದೇಳಿ ಹಾಯ್ಕಣಿ. ಅದ್ರ ಮೇಲೆ ನಾನು ಸ್ವಲ್ಪ ಕಾಳುಮೆಣಸು ಹೊಡಿ ಹಾಕ್ತಿದ್ದೆ. ಎಂತಕ್ಕಂದ್ರೆ ಚೀಸ್ ಚಿಲ್ಲಿ ಟೋಸ್ಟ್ ಇದು ನೀರುಳ್ಳಿ ಟೊಮೊಟೊ ಕ್ಯಾಪ್ಸಿಕಮ್ ಸ್ವಲ್ಪ ಸ್ವೀಟ್ ಹೊಡೋದ್ರಿಂದ ಸ್ವಲ್ಪ ಕಾಳುಮೆಣಸು ಹೊಡಿ ಹಾಕ್ತಿದ್ದೆ. ಬೇಕಿದ್ರೆ ಹಾಯ್ಕಣಿ, ಜಾಸ್ತಿ ಹಾಕಿದ್ರೆ ಸಿಕ್ಕಾಪಟ್ಟೆ ಖಾರ ಆಯ್ತು. ಎಂತಕ್ಕಂದ್ರೆ ನಾವು ಹಸಿಮೆಣಸು ಕೂಡ ಹಾಕಿತ್ತಲ್ಲ, ಹಾಗಾಗಿ ಸ್ವಲ್ಪ ಖಾರ ಆಯ್ತು. ಮತ್ತು ಸ್ವಲ್ಪ ಚಟ್ಪಟ ಟೇಸ್ಟ್ ಬಪ್ಪಗೋಸ್ಕರ ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಹಾಕಿ, ಒಳ್ಳೆ ಆತ ಟೇಸ್ಟ್. ರುಚಿಗೆ ತಕ್ಕಷ್ಟು ಉಪ್ಪು ಮಾತ್ರ ಸ್ವಲ್ಪ ಕಂಡು ಹಾಯ್ಕಣಿ. ಎಂತಕ್ಕಂದ್ರೆ ಚೀಸ್ ಹಂಗೂ ಉಪ್ಪಿರುತ್ತೆ ಮತ್ತು ಚಾಟ್ ಮಸಾಲದಾಗೂ ಉಪ್ಪಿರುತ್ತೆ, ಹಾಗೆ ಉಪ್ಪು ಮಾತ್ರ ಸ್ವಲ್ಪ ಕಂಡು ಹಾಯ್ಕಣಿ. ಈಗ ಸ್ವಲ್ಪ ಚೀಸ್ ಗ್ರೇಟ್ ಮಾಡ್ತಿದ್ದೆ. ಇದಕ್ಕೆ ಒಂದು ಚೀಸ್ ಮಿಕ್ಸ್ ಮಾಡ್ಕೊಳ್ಳಕ್ಕ ಫಸ್ಟಿಗೆ ವಿಡಿಯೋ ಮಾಡ್ತಿರೋದ್ರಿಂದ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತಿತ್ತು, ನರ್ವಸ್ ಆಗ್ತಿತ್ತು. ಇದನ್ನು ಹೀಗೆ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ಕೊಂಡು ಬ್ರೆಡ್ಡಿಗೆ ಹಚ್ಚಕ್ಕೆ ಅಪ್ಲೈ ಮಾಡೋಕೆ ಒಳ್ಳೆ ಆಯ್ತು. ಒಳ್ಳೆ ಮಾಡಿ ಮಿಕ್ಸ್ ಮಾಡ್ಕೊಳಕ ಸ್ವಲ್ಪ ನೀವು ಚೀಸ್ ಬೇಕಾದ್ರೆ ಜಾಸ್ತಿ ಹಾಯ್ಕಣಿ, ತೊಂದರೆ ಇಲ್ಲ. ನಿಮ್ಗೆ ಎಷ್ಟು ಬೇಕಷ್ಟು ಚೀಸ್, ನಿಮ್ಗೆ ಜಾಸ್ತಿ ಇಷ್ಟ ಇದ್ರೆ ಜಾಸ್ತಿ ಹಾಯ್ಕಣಿ. ಕ್ವಾಂಟಿಟಿ ಎಷ್ಟಿತ್ತು ಆ ಲೆಕ್ಕದ ಹಾಯ್ಕಣಿ, ಸರಿ ಆಯ್ತು. ನಮ್ದಿಲ್ಲಿ ಮಸಾಲ ರೆಡಿ ಆಯ್ತು ಬ್ರೆಡ್ಡಿಗೆ ಹಾಕೋಕೆ. ಉಪ್ಪೆಲ್ಲ ಒಂದು ಸ್ವಲ್ಪ ರುಚಿ ನೋಡಿ ನೀವು ಹಾಯ್ಕಣಿ, ಏನು ತೊಂದರೆ ಇಲ್ಲ. ರುಚಿ ಉಪ್ಪು ಕಂಡು ಹಾಯ್ಕಣಿ ಅಷ್ಟೇ. ಇಲ್ಲಿ ನಮ್ಮ ಹತ್ರ ಫ್ರೆಶ್ ಕೊತ್ತಂಬರಿ ಸೊಪ್ಪಿತ್ತ, ಇದನ್ನೊಂಚೂರು ಹಾಕ್ತಿದ್ದೆ. ಯಾವುದೇ ಅಡುಗೆ ಮಾಡೋದಿದ್ರೆ ನಂಗಂತೂ ಕೊತ್ತಂಬರಿ ಸೊಪ್ಪು ಬೇಕೇ ಬೇಕಾ, ಅದಿಲ್ಲದಿದ್ರೆ ನನ್ನ ಅಡುಗೆ ನಡೋದೇ ಇಲ್ಲ. ಇದಕ್ಕೂ ಹಾಕ್ತಿದ್ದೆ ಕೊತ್ತಂಬರಿ ಸೊಪ್ಪು. ಇದೀಗ ನಮ್ಮ ಬ್ರೆಡ್ಡಿಗೆ ಹಾಕೋ ಮಸಾಲ ರೆಡಿ ಆಯ್ತಾ. ಈಗ ಟೋಟಲಿ ಎಲ್ಲ ಒಳ್ಳೆ ಮಿಕ್ಸ್ ಆಯ್ತಾ. ನಮ್ದಿಲ್ಲ ಬ್ರೆಡ್ಡಿಗೆ ಹಾಕೋ ಮಸಾಲ ರೆಡಿ ಆಯ್ತು, ಈಗ ಎಲ್ಲ ರೆಡಿ ಇತ್ತು. ನಾನು ಇದಕ್ಕೊಂದು ಸ್ವಲ್ಪ ಚೀಸ್ ಕಮ್ಮಿ ಹಾಕಿದೆ. ಎಂತಕ್ಕಂದ್ರೆ ಇದು ಬ್ರೆಡ್ ಮೇಲೆ ಅಪ್ಲೈ ಮಾಡ್ರ ಮೇಲೆ ಮತ್ತೊಂದು ಸ್ವಲ್ಪ ಚೀಸ್ ಹಾಕೋಕ್ಕಿತ್ತು. ನಿಮಗೆ ಚೀಸ್ ಇಷ್ಟ ಇದ್ರೆ, ಚೀಸ್ ಲವರ ಇದ್ರೆ ಒಂದು ಸ್ವಲ್ಪ ಜಾಸ್ತಿ ಹಾಕಣಿ, ಏನು ತೊಂದರೆ ಆಗ್ತಿಲ್ಲ. ಬನ್ನಿ ನಾ ಬ್ರೆಡ್ ಮೇಲೆ ಹೆಂಗೆ ಹಾಕೋದನ್ನ ಹೇಳಿ ನಿಮ್ಗೆ ತೋರಿಸಿಕೊಡ್ತೆ. ನಾನಿಲ್ಲಿ ನಂದಿನಿ ತುಪ್ಪ ತಗೊಂಡಿದ್ದೆ. ನಿಮ್ಗೆ ಯಾವ್ದು ಮಾರ್ಕೆಟಾಗಿ ಅವೈಲೇಬಲ್ ಇತ್ತು ಅದು ತಗೊಳ್ಳಿ. ನಾವು ಬಾಂಬೆಲೆಲ್ಲ ಎಂತಂದ್ರೆ ಸ್ವಲ್ಪ ಬಟರ್ ಯೂಸ್ ಮಾಡುತ್ತಾ, ತುಪ್ಪ ಯೂಸ್ ಮಾಡೋದಿಲ್ಲ. ನಿಮ್ಮ ಬಟರ್ ಇದ್ರೆ ಬಟ್ರು ಕೂಡ ಹಾಕ್ಲಕ್ಕೆ ಏನು ತೊಂದರೆ ಇಲ್ಲ. ತುಪ್ಪ ಬೇಕಾದ್ರೆ ತುಪ್ಪ, ಬಟರ್ ಬೇಕಾದ್ರೆ ಬಟರ್. ತುಪ್ಪ ಅಂದ್ರೆ ನಮ್ದು ಈ ಸೈಡೆಲ್ಲ ಸ್ವಲ್ಪ ತುಪ್ಪನೇ ಜಾಸ್ತಿ ತಿನ್ನೋದ್ರಿಂದ ತುಪ್ಪ ಯೂಸ್ ಮಾಡ್ಲಕ್ಕೆ ತೊಂದರೆ ಇಲ್ಲ. ಮತ್ತು ಟೇಸ್ಟು ಒಳ್ಳೆ ಕೊಡುತ್ತೆ, ಬಟರ್ಗಿಂತನೂ ಒಳ್ಳೆ ಕೊಡುತ್ತೆ ಟೇಸ್ಟ್. ಚೀಸ್ ಚಿಲ್ಲಿ ಟೋಸ್ಟ್ ನಾವೆಲ್ಲ ಬೊಂಬೈದಾಗೆ ಓವನಾಗೆ ಮಾಡೋದು. ಇಲ್ಲ ಮನೇಲೆಲ್ಲ ಅಷ್ಟು ಓವನ್ ಎಲ್ಲ ಅಷ್ಟು ಇರೋದಿಲ್ಲ, ಹಾಗಾಗಿ ನಾವು ಫ್ರೈ ಪ್ಯಾನಾಗೆ ಮಾಡ್ಲಕ್ಕೆ ಏನು ತೊಂದರೆ ಇಲ್ಲ. ಈಗ ನಾವು ಇದಕ್ಕೆ ಮಸಾಲ ತುಂಬುವ. ಚೀಸ್ ಚಿಲ್ಲಿ ಟೋಸ್ಟ್ ಮಕ್ಕಳಿಗಂತೂ ಭಾರಿ ಖುಷಿ ಆಯ್ತು. ಎಂತಕ್ಕಂದ್ರೆ ನಾನು ಕೊರೋನಾ ಟೈಮಾಗ ಒಂದ್ಸಲ ಮನೆಗೆ ಮಾಡಿದೆ. ಮನೆ ಮಾಡ್ದಳಿಕೆ ಫಸ್ಟ್ ಈ ಬ್ರೆಡ್, ಚೀಸ್, ದೊಣ್ಣೆ ಮೆಣಸು, ನೀರುಳ್ಳಿ ಎಲ್ಲ ಕಂಡ್ಕೊಂಡು ಈ ಗಂಡು ಎಂತ ಮಾಡತ್ತಪ್ಪ ಅನ್ಕೊಂಡು ಒಂಥರ ಮುಖ ಮಾಡ್ರ. ಕದಾರ ಮೇಲೆ ಎಲ್ಲ ಮಾಡಿ ಕೊಟ್ಟಾರ್ಮೇಲೆ ಅವ್ರಿಗೆ ಮತ್ತು ಮನೆ ಬಂದ್ಕೊಂಡು ಹುಡುಕ್ತಿದ್ರ, ಕಿಚನ್ ಒಳಗೆ ಬಂದ್ಕೊಂಡು ಇನ್ನೊಂದು ಪೀಸ್ ಸಿಕ್ಕತ್ತ ಅಂದೇಳಿ ಹುಡುಕ್ತಿದ್ದೀರ. ಹಾಗಾಗಿ ನಂಗೆ ಇದು ಕನ್ಫರ್ಮ್ ಗೊತ್ತಾಯ್ತಿದ್ದು. ಮತ್ತು ನಂಗಂತೂ ತುಂಬ ಇಷ್ಟ, ನನ್ನ ಫೇವ್ರೇಟ್ ಇದು. ನಿಮಗೂ ಕೂಡ ಇಷ್ಟ ಆಗ್ತಂದೇಳಿ ನಾನು ಎಣಿಸ್ಕೊಂಡಿದ್ದೆ.
ಮನೆಗೆ ಮಾಡಿ ಮನೆಗೆ ಮಕ್ಕಳೇ ತಿನ್ಕಂದೇಳಿ ಏನಿಲ್ಲ, ಹಿರಿಯರು ಕೂಡ ತಿನ್ಲಕ್ಕ. ಹಂಗಂದೇಳಿ ಒಳ್ಳೆ ಇತ್ತಂದೇಳಿ ದಿನ ಮಾಡ್ಕೊ ತಿನ್ನೋದೇನು ಅಷ್ಟು ಒಳ್ಳೇದಲ್ಲ. ವಾರಕ್ಕೆ ಒಂದ್ಸಲ 15ಕ್ಕೆ ಒಂದ್ಸಲ ತಿಂದ್ರೆ ಏನೂ ಆಗ್ತಿಲ್ಲ, ಏನೂ ತೊಂದರೆ ಇಲ್ಲ. ಚೀಸು ಕೂಡ ಒಳ್ಳೇದೇ. ಚೀಸ್ ಒಳ್ಳೇದಂದೇಳಿ ಕೆಲವ್ರು ಎಂತ ಮಾಡ್ತಾರೆ, ಡೈಲಿ ತಿಂತಾರೆ ಪಿಜ್ಜಾ ಅದು ಇದು. ದಿನ ತಿಂಬೋದು ಅಷ್ಟೇನು ಒಳ್ಳೇದಲ್ಲ. ವಾರಕ್ಕೆ 15 ದಿನ ತಿಂದರೆ ಏನೂ ತೊಂದರೆ ಆಗ್ತಿಲ್ಲ. ಇದು ಒಳ್ಳೆ ಐಟಮು, ಹೆಲ್ದಿ ಐಟಮು, ಏನು ತೊಂದರೆ ಇಲ್ಲ. ಮಸಾಲ ಈಗ 4 ಬ್ರೆಡ್ಡಿಗೆ ಒಳ್ಳೆ ಮಾಡಿ ಹಾಕಿ ಆಯ್ತು. ಇದಕ್ಕೆ ನಾವೀಗ ಚೀಸ್ ಗ್ರೇಟ್ ಮಾಡಕ್ ಮೇಲಿಂದ ಒಳ್ಳೆ ಮಾಡಿ, ಪಿಜ್ಜಾಕ್ಕೆಲ್ಲ ನಾವು ಹ್ಯಾಂಗೆ ಹಾಕತ್ತ ಅದೇ ಟೈಪ್. ಚೀಸ್ ಲವರ್ ಆದಾಗ ಸ್ವಲ್ಪ ಜಾಸ್ತಿ ಹಾಕಣಿ, ಇಲ್ಲಿದ್ರೆ ಕಮ್ಮಿ ಹಾಕಣಿ. ಕೆಲವ್ರಿಗೆ ಚೀಸ್ ಇಷ್ಟ ಆಗ್ತಿಲ್ಲ, ಕೆಲವ್ರಿಗೆ ಚೀಸ್ ತುಂಬ ಇಷ್ಟ. ಹೆಂಗಾತ ಆ ಲೆಕ್ಕದಾಗ ಹಾಕೊಳ್ಳಕ್ಕೆ ಏನು ತೊಂದರೆ ಇಲ್ಲ. ಮತ್ತು ಒಂದು ನಿಮಿಷ, ಮುಂಬೈಯಲ್ಲಿ ನಾವು ಮಾಡತ್ತಿ ಹೆಂಗಂದೇಳಿ ಹೇಳ್ರೆ, ಇದು ನಾವು ಓವನಾಗ ಇಟ್ಟು ಮಾಡತ್ತ. ಅಂದ್ರೆ ಇದ್ರ ಮೇಲೆ ಬ್ರೆಡ್ ಹಾಕೋದಿಲ್ಲ, ಫುಲ್ ಓಪನೇ ಇರತ್ತೆ. ಮತ್ತೆಂತಂದೇಳಿ ಹೇಳ್ರೆ, ಸ್ವಲ್ಪ ಹಸಿಮೆಣಸು ಸ್ವಲ್ಪ ಹಾಕತ್ತ. ಚಿಲ್ಲಿ ಟೋಸ್ಟ್ ಅಲ್ಲ, ಚಿಲ್ಲಿ ಬೇಕೇ ಆತ್ತ. ಮನೆ ಮಕ್ಕಳು ಮರಿ ತಿಂಬುದ್ರಿಂದ ನಾನು ಸ್ವಲ್ಪ ಸ್ಕಿಪ್ ಮಾಡಿದೆ. ಏನು ಇಷ್ಟ ಇದ್ರೆ ಖಾರ ಇಷ್ಟ ಇದ್ರೆ ಹಾಕೊಳ್ಳಕ್ಕೆ, ಇಲ್ಲಿದ್ರೆ ಬೇಡ. ಇದೀಗ ಓಪನ್ ಅಂದ್ರೆ ಓವನ್ ಮಾಡೋರು ಈ ಟೈಪ್ ಮಾಡಿ ಲೈಕ್ ಆತ್ತ. ಓವನ್ ಇಲ್ಲ ಅಂತ ಹೇಳ್ರೆ ಮನೆಗೆ ನಾರ್ಮಲ್ ಮಾಡೋರು, ಫ್ರೈ ಪ್ಯಾನ ಮಾಡೋರು ಹಿಂಗೆ ಮಾಡ್ಲಕ್ಕೆ ಏನು ತೊಂದರೆ ಇಲ್ಲ. ಇದಕ್ಕೂ ಸ್ವಲ್ಪ ಗೀ ಯೂಸ್ ಮಾಡ್ಲಕ್ಕೆ ಈ ಸೈಡ. ಸ್ವಲ್ಪ ಹೊತ್ತು ಫ್ರೆಶ್ ಮಾಡ್ಕತ್ತ, ಎಂತಕ್ಕಂದೇಳಿ ಹೇಳ್ರೆ ಮತ್ತು ಪಲ್ಟಿ ಇದು ಬ್ರೆಡ್ ಪಲ್ಟಿ ಹೊಡೋತ್ತಿಗೆ ಸ್ವಲ್ಪ ಕಷ್ಟ ಆಗ್ತದೆ, ಇಲ್ಲಿ ಬಿಟ್ಟು ಬರುತ್ತೆ. ಹಾಗೆ ನಾವಾಗ ಇದನ್ನು ಒಲೆ ಮೇಲೆ ಫ್ರೈ ಮಾಡುವ. ನಾನೀಗ ಫ್ರೈ ಪ್ಯಾನ್ ಮೇಲೆ ಒಂಚೂರು ಎಣ್ಣೆ ಹಾಕಂತಿದ್ದೆ. ಡ್ರೈ ಹಾಕೋದಕ್ಕಿಂತ ಸ್ವಲ್ಪ ಎಣ್ಣೆ ಹಾಕಿಟ್ರೆ ಸ್ವಲ್ಪ ಒಳ್ಳೆ ಆಯ್ತು, ಬ್ರೆಡ್ ಸ್ವಲ್ಪ ಒಳ್ಳೆ ಹಿಡ್ಕಂತತ್ತು. ಹಂಗಾಗಿ ಇದು ನಿಮಗೆ ಓವನ ಮಾಡೋದಾರ ಮಾತ್ರ, ಮನೆ ಮಾಡೋದಾರ ಹಿಂಗೆ ಮಾಡಿ, ಏನು ತೊಂದರೆ ಇಲ್ಲ, ಲೈಕ್ ಅತ್ತ. ಒಲಿ ಮೀಡಿಯಂ ಫ್ಲೇಮಾಗಿರಲಿ, ಜಾಸ್ತಿ ಇಟ್ಟಾಗಾರ ಕೈಟತ್ತ. ಯಾವುದೇ ವಸ್ತು ಅಲ್ಲಿ ಕೈಟ್ರು ಕೂಡ ಐಟಮಿನ್ ಟೇಸ್ಟೇ ಹೊತ್ತ. ಹಂಗಾಗಿ ಸ್ವಲ್ಪ ಮೀಡಿಯಂ ಫ್ಲೇಮಾಗೆ ಮಾಡಿ, ತೊಂದರೆ ಇಲ್ಲ, ಏನು ಗಡ್ಬಿಡಿ ಅಂತ ಇಲ್ಲ, ನಿಧಾನ ಮಾಡುವ. ಇದನ್ನು ನಾವೀಗ ಪಲ್ಟಿ ಹಾಕೋದ್ರಿಂದ ಸ್ವಲ್ಪ ಮೇಲ್ಗಡೆಯಿಂದನೂ ತುಪ್ಪ ಹಾಕ್ರೆ ಮತ್ತು ಲೈಕ್ ಆಗ್ತದೆ, ಹಿಡ್ಕಂತಿಲ್ಲ ಜಾಸ್ತಿ. ಹಂಗಾಗಿ ಸ್ವಲ್ಪ ಕಲರ್ ಬತ್ತಿತ್ತಿಲ್ಲ ಕಣಿ, ಗೋಲ್ಡನ್ ಕಲರ್ ಬರ್ತದೆ.
ಯಾವತ್ತು ಬ್ರೆಡ್ ಎಲ್ಲ ಗೋಲ್ಡನ್ ಕಲರ್ ಇರುತ್ತೆ, ಅದಕ್ಕಿಂತ ಜಾಸ್ತಿ ಕಪ್ಪು ಕಲರ್ ಬಂತಂದ್ರೆ ಅದ್ರ ಟೇಸ್ಟ್ ಹೋಯ್ತಾ. ಅದು ಆ ತಪ್ಪು ಯಾವತ್ತೂ ಮಾಡೋಕ್ಕಾಗ. ಸ್ವಲ್ಪ ನಿಧಾನ ಮಾಡಿ, ಏನು ತೊಂದರೆ ಇಲ್ಲ. ಹಾಂ, ಕಲರ್ ಕಣಿ ಹೆಂಗೆ ಎಷ್ಟು ಚಂದ ಬೈಂತ. ಅಡ್ಗೆ ಮಾಡೋತ್ತಿಗೆ ನಿಜವಾಗಿ ಹೇಳ್ಕಂದ್ರೆ ತಾಳ್ಮೆ ಬೇಕು, ಪ್ರೀತಿ ಬೇಕು. ಅಷ್ಟೊತ್ತಿಗೆ ಆ ಅಡ್ಗೆ ಒಂದು 100% ಪರ್ಫೆಕ್ಟ್ ಆಗ್ತದೆ. ಹಾಗಂದೇಳಿ ಕೆಲವ್ರ ಕೈಗುಣವೇ ಒಳ್ಳೆ ಇರುತ್ತೆ. ಹ್ಯಾಂಗೆ ಮಾಡ್ರು, ಅರ್ಜೆಂಟಿ ಮಾಡ್ರು, ಗಡ್ಬಿಡಿ ಮಾಡ್ರು, ನಿಧಾನ ಮಾಡ್ರು, ಅವ್ರದ್ದು ಕೈ ರುಚಿ ಕೆಲವು ಸಲ ಒಳ್ಳೆ ಇರುತ್ತೆ. ನಮ್ದು ಚೀಸ್ ಚಿಲ್ಲಿ ಟೋಸ್ಟ್ ರೆಡಿ ಆತಿತ್ತು. ಕಲರ್ ಕಾಮ್ಕೆ ಖುಷಿ ಆತಿತ್ತು, ಕಲರ್ ಒಳ್ಳೆ ಬೈಂತ. ಇದು ಓವನ್ನಾಗ ಇಷ್ಟರೊಳಗೆ ಒಳ್ಳೆ ಕಲರ್ ಬಂದು, ಕೆಂಪು ಕಲರ್ ಬಂದು ಲೈಕ್ ಆಗ್ತಿದ್ದಿತ್ತು. ಅದೀಗ ಅಷ್ಟು ಕಲರ್ ಬರಲಿಲ್ಲ, ಫ್ರೈ ಪ್ಯಾನ್ ಹಾಕ್ಕೋಯಿ. ಇದಾಯ್ತು, ತೆಗಿತೆ. ಕಲರ್ ಕರೆಕ್ಟ್ ಬಂದೈತಿ ನೋಡಿ. ಮತ್ತೊಂದು ಹೆಂಗೈತೆ ಕಂಬ. ತೆಗಿತೆ. ಇದು ಕೆಳಗಡೆ ಒಳ್ಳೆ ರೋಸ್ಟ್ ಆಯ್ತು, ಮೇಲಷ್ಟು ರೋಸ್ಟ್ ಆಗಲಿಲ್ಲ. ಅದು ಓವನ್ ನಿಮ್ಗೆ ಕರೆಕ್ಟ್ ಬರುತ್ತೆ. ಓವನ್ ಇದ್ದರೆ ಹಾಗೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಇದು ಸೈಡಿಗೆ ಇಡುವ, ಇದು ಜಸ್ಟ್ ನಿಮ್ಗೆ ತೋರಿಸಿದಷ್ಟೇ ನಾನು. ಫೈನಲಿ ನಮ್ದು ಟೋಸ್ಟ್ ರೆಡಿ ಆಯ್ತಾ, ಚೀಸ್ ಚಿಲ್ಲಿ ಟೋಸ್ಟ್. ಮೇಲಿಂದ ಸ್ವಲ್ಪ ತುಪ್ಪ ಹಾಕ್ತಿದ್ದೆ. ಈಗ ಇದನ್ನು ಕಟ್ ಮಾಡುವ. ಕಟ್ ಮಾಡತ್ತಿ ಸ್ವಲ್ಪ ಸ್ಟೈಲ್ ಆಗಿ ಕಟ್ ಮಾಡಿ ಮಕ್ಕಳಿಗೆ ಕೊಟ್ರೆ ಮಕ್ಕಳಿಗೆ ಒಂದು ನಮ್ಗೆ ಖುಷಿ ಆಯ್ತು. ಇಂಥ ಹೊಸ ಐಟಮ್ ಅಮ್ಮಂಗೆ ಆಯ್ತು. ಇದನ್ನು ನೀವು ಮನೆಯಲ್ಲಿ ಗ್ರೀನ್ ಚಟ್ನಿ ಒಟ್ಟಿ ಸರ್ವ್ ಮಾಡ್ಲಕ್ಕೆ, ಮತ್ತು ಟೊಮೆಟೊ ಸಾಸ್ ಒಟ್ಟಿ ಸರ್ವ್ ಮಾಡ್ಲಕ್ಕೆ. ಈಗಂತೂ ಮಯೋನೀಸ್ ಎಲ್ಲ ಜಾಸ್ತಿ ಇರೋದ್ರಿಂದ ಮಯೋನೀಸ್ ಕೂಡ ನೀವು ಸರ್ವ್ ಮಾಡ್ಲಕ್ಕೆ. ಮಯೋನೀಸ್ ಅಷ್ಟೇನು ಜೀವಕ್ಕೆ ಒಳ್ಳೇದಲ್ಲ, ಹಾಗಾಗಿ ಮಯೋನೀಸ್ ಸ್ಕಿಪ್ ಮಾಡಿ ಗ್ರೀನ್ ಚಟ್ನಿ ಮತ್ತು ಟೊಮೆಟೊ ಸಾಸ್ ಒಟ್ಟಿ ಕೊಡಿ. ಸ್ವಲ್ಪ ಇದ್ರ ಮೇಲೆ ತರಕಾರಿ ಬೇಕಿದ್ದಾರೆ ಸ್ವಲ್ಪ ಹಿಂಗೆ ಮಾಡಿ, ಸ್ವಲ್ಪ ಕ್ಯಾರೆಟ್ ಇರ್ಬೋದು, ಚೀಸ್ ಇರ್ಬೋದು, ಬೀಟ್ರೂಟ್ ಇರ್ಬೋದು, ಇದನ್ನೆಲ್ಲ ಗ್ರೇಟ್ ಮಾಡ್ಲಕ್ಕ ಲೈಕ್ ಆತ್ತ. ಮಕ್ಕಳು ಸ್ವಲ್ಪ ಹಿಂಗೆ ಹೆಕ್ಕೆಕೊಂಡು ತಿಂತು. ಮಕ್ಕಳೇ ಅಂದೇಳಿ ಎಲ್ಲ ಹಿರಿಯರು ಕೂಡ ತಿನ್ಲಕ್ಕಿದ, ಏನು ತೊಂದರೆ ಇಲ್ಲ. ಒಳ್ಳೆ ಐಟಮ, ತುಂಬ ಒಳ್ಳೆ ಐಟಮ, ಇಷ್ಟ ಆತ. ನೀವು ಮನೆಯಲ್ಲೂ ಮಾಡಿ ತಿನ್ನಿ. ಹೇಗಾಯ್ತು ಅಂದೇಳಿ ಕಮೆಂಟಲ್ಲಿ ಸೆಕ್ಷನಲ್ಲಿ ಹೇಳಿ. ಮತ್ತು ನಮ್ಮ ಬೃಂದಾವನ ಜ್ಯೂಸ್ ಸೆಂಟ್ರ್ ಇರುವಾಗ ನಮ್ಮ ಜೂನಿಯರ್ ಕಾಲೇಜ್ ಹುಡುಗರು, ಸೈಂಟ್ ಮೇರಿಸ್ ಹುಡುಗರು, ಬಂಡಾಕರ್ಸ್ ಕಾಲೇಜ್ ಹುಡುಗರು, BB ಹೆಗ್ಡೆ ಹುಡುಗರು ಇವರೆಲ್ಲ ಬರ್ತಾಯಿದ್ರು. ಆವಾಗ ಅಂದರೆ ಬೆಳಿಗ್ಗೆ ಎದ್ದು ಕೂಡಲೇ ಹಕ್ಕಿಗಳ ಕಲರವ ಹೆಂಗೆ ಇರ್ತಿತ್ತು ಹಾಗೆ ನಮ್ಮ ಮಧ್ಯಾಹ್ನ ಲಂಚ್ ಟೈಮಲ್ಲಿ ಎಲ್ಲ ಸ್ಟೂಡೆಂಟ್ಸ್ಗಳ ಕಲರವ ಹಾಗೆ ಇರ್ತಿದ್ದಿತ್ತು. ಅದಲ್ಲೇ ಈಗ ಒಂದು ಮೆಮೊರಿ ತುಂಬ ನೆನಪಾತು. ಯಾರಾದರೂ ಆ ಸ್ಟೂಡೆಂಟ್ಸ್ಗಳಿದ್ರೆ ಆ ಟೈಮಲ್ಲಿ ಇದ್ದಿದ್ರೆ ಈಗ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಮನೆಯವರಿಗೆಲ್ಲ ಮಾಡಿ ತಿನ್ನಿಸಿ ಹೆಂಗೆ ಆಯ್ತು ಅಂದೇಳಿ ಹೇಳಿ ನನಗೆ.